ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇದ್ರೆ ಲೆಟ್ಸ್ ಸ್ಟಾರ್ಟ್ ಇಂಡಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಮಿತ್ ಮಾತಾಡೋದು. ಇವತ್ತು ನಾನು ನಿಮ್ಮೆಲ್ರಿಗಾಗಿ ಒಂದು ಸುಂದರವಾದ ಕಥೆ ತಂದಿದ್ದೀನಿ. ಬಹುಶಃ ಈ ಕಥೆ ನಿಮ್ಗೆ ಇಷ್ಟ ಆಗ್ಬೋದು. ಬಹಳಷ್ಟು ಹಿಂದೆ ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಅವನ್ಗೆ ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡುವ ಒಂದು ಅಭ್ಯಾಸ. ತನ್ನ ದಿನದ ಮೊದಲ ಕೆಲಸ ಮಾಡೋಕ್ಕಿಂತ ಮುಂಚೆ ಅವನು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದ. ದೇವಸ್ಥಾನಕ್ಕೆ ಹೋಗಿ ಬರುವಾಗ ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ಒಂದು 5 ನಿಮಿಷ ಕುತ್ಕೊಂಡು ಬರುವ ಅಭ್ಯಾಸ ಅವನಿಗೆ. ಅವನು ಕುತ್ಕೊಳ್ಳೋ ಆ ಮೆಟ್ಟಿಲುಗಳ ಪಕ್ಕದಲ್ಲಿ ಅಂದ್ರೆ ಲೆಫ್ಟ್ ರೈಟ್ ಸೈಡ್ ಅಲ್ಲಿ 2 ಜನ ಭಿಕ್ಷಕರು ಕೂಡ ಕುತ್ಕೊಂತಾ ಇದ್ರು. ಪ್ರತಿದಿನ ರಾಜ ಬಂದು ಅದೇ ಮೆಟ್ಲ ಮೇಲೆ ಕುತ್ಕೊಂತಾ ಇದ್ದ. ಅವನನ್ನ ನೋಡಿ ಆ ಭಿಕ್ಷಕರಲ್ಲಿ ಒಬ್ಬ ಭಿಕ್ಷುಕ ದೇವರಲ್ಲಿ ಪ್ರತಿದಿನ ಬೇಡ್ಕೊಂತಾ ಇದ್ದ, ದೇವ್ರೆ ನೀನು ಈ ರಾಜನ್ಗೆ ಇಷ್ಟೆಲ್ಲ ಕೊಟ್ಟಿದೀಯಾ, ನನಗೂ ಅದ್ರಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಕೊಡು ಅಂತ. ಈ ಭಿಕ್ಷುಕ ದೇವರಲ್ಲಿ ಬೇಡ್ಕೊಳ್ಳೋದನ್ನ ಇನ್ನೊಬ್ಬ ಭಿಕ್ಷುಕ ನೋಡಿ ಅವನು ಬೇಡ್ಕೊಂತಾನೆ. ಆದ್ರೆ ದೇವ್ರಿಗೆಲ್ಲ ರಾಜನ್ಗೆ ಬೇಡ್ಕೊಂತಾನೆ, ರಾಜ ನಿನ್ಗಿಷ್ಟೆಲ್ಲ ಇದೆ, ಅದ್ರಲ್ಲಿ ನನಗೂ ಒಂದ್ ಸ್ವಲ್ಪ ಏನಾದ್ರೂ ಕೊಡು ಅಂತ ಬೇಡ್ಕೊಂತ ಇದ್ದ. ಅಂದ್ರೆ ಒಬ್ಬ ಭಿಕ್ಷುಕ ದೇವರಲ್ಲಿ ಬೇಡ್ಕೊಂಡ್ರೆ ಇನ್ನೊಬ್ಬ ಭಿಕ್ಷುಕ ನೇರವಾಗಿ ರಾಜನ ಹತ್ರನೇ ಬೇಡ್ಕೊಂತ ಇದ್ದ. ಪ್ರತಿದಿನ ಇದೇ ರೀತಿ ನಡೀತಾ ಇತ್ತು. ಆ ರಾಜ ಬಂದು ಅಲ್ಲೇ ಕುತ್ಕೊಂತ ಇದ್ದ. ಈ 2 ಭಿಕ್ಷುಕರಲ್ಲಿ ಒಬ್ಬ ಭಿಕ್ಷುಕ ದೇವರಲ್ಲಿ ಬೇಡ್ಕೊಂತ ಇದ್ದ, ಇನ್ನೊಬ್ಬ ಭಿಕ್ಷುಕ ರಾಜನಲ್ಲಿ ಬೇಡ್ಕೊಂತ ಇದ್ದ. ಒಂದು ದಿನ ರಾಜನ್ ಮಗ ಇದನ್ನ ನೋಡ್ತಾನೆ. ಅವತ್ತೇ ಸಂಜೆ ಅರಮನೆಗೆ ಬಂದು ತನ್ನ ಅಪ್ಪನಿಗೆ ಅಂದ್ರೆ ರಾಜನಿಗೆ ಹೇಳ್ತಾನೆ, ಅಪ್ಪ ನೀವು ಆ ಭಿಕ್ಷುಕನಿಗೆ ಯಾಕೆ ಸಹಾಯ ಮಾಡ್ತಾ ಇಲ್ಲ? ಪ್ರತಿದಿನ ಅವ್ನು ನಿಮ್ಗೆ ಏನಾದ್ರೂ ಕೊಡು ಅಂತ ಕೇಳ್ತಾ ಇದ್ದಾನೆ, ನೀವು ಮಾತ್ರ ಏನು ಕೊಡ್ತಾ ಇಲ್ಲ. ಆಗ ರಾಜನ್ಗೂ ಜ್ಞಾನೋದಯ ಆಗುತ್ತೆ. ಅವ್ನಿಗೆ ಅನ್ಸುತ್ತೆ ನಾನೇನಾದ್ರೂ ಆ ಭಿಕ್ಷುಕನ ಕೊಡ್ಬೇಕು ಅಂತ. ಒಬ್ಬ ಭಿಕ್ಷುಕ ನನ್ನಲ್ಲಿ ಕೇಳ್ಕೊತಾ ಇದ್ದಾನೆ, ಇನ್ನೊಬ್ಬ ದೇವರಲ್ಲಿ ಕೇಳ್ಕೊತಾ ಇದ್ದಾನೆ. ದೇವರಲ್ಲಿ ಕೇಳ್ಕೊಂಡ್ಗಂತೂ ದೇವ್ರು ಕೊಟ್ಟೆ ಕೊಡ್ತಾನೆ, ಯಾಕಂದ್ರೆ ರಾಜ ಕೂಡ ದೇವರ ದೊಡ್ಡ ಭಕ್ತ. ಆದ್ರೆ ಇನ್ನೊಬ್ಬ ಭಿಕ್ಷುಕ ನನ್ನಲ್ಲಿ ಕೇಳ್ಕೊತಾ ಇದ್ದಾನೆ, ನಾನ್ ಮಾತ್ರ ಅವ್ನಿಗೆ ಸಹಾಯ ಮಾಡ್ಲೇಬೇಕು ಅಂತ ಮಂತ್ರಿ ಕರೆದು ಒಂದು ದೊಡ್ಡ ಪಾತ್ರೆಯಲ್ಲಿ ರುಚಿಕರವಾದ ಪಾಯಸ ತಗೊಂಬ ಅಂತ ಹೇಳ್ತಾನೆ. ಮಂತ್ರಿ ಪಾಯಸ ತಗೊಂಬರ್ತಾನೆ. ಆಗ ರಾಜ ತನ್ನ ಕೊರಳಲ್ಲಿದ್ದ ವಜ್ರದ ಹಾರ ತೆಗೆದು ಪಾಯಸದಲ್ಲಿ ಹಾಕಿ ಮಂತ್ರಿಗೆ ಹೇಳ್ತಾನೆ, ಮಂತ್ರಿ ಈ ಪಾಯಸದ ಪಾತ್ರೆ ಆ ಭಿಕ್ಷುಕನಿಗೆ ಕೊಡು, ಪ್ರತಿದಿನ ನನಗೆ ಕೇಳ್ತಾ ಇದ್ದಾನೆ, ರಾಜ ನಿನ್ಗಾಗಿ ಒಂದು ಉಡುಗೊರೆ ಕೊಟ್ಟಿದ್ದಾನಂತ, ಇದನ್ನ ಹೋಗಿ ಅವನಿಗೆ ಕೊಡು. ಪಾಯಸ ಕುಡಿದಾದ್ಮೇಲೆ ಅವನ್ಗೆ ಸರ್ಪ್ರೈಸ್ ಆಗುತ್ತೆ, ಅವನ್ಗೆ ಆಶ್ಚರ್ಯ ಆಗುತ್ತೆ, ವಜ್ರದ ಹಾರದಿಂದ ಅವನ್ ದೊಡ್ಡ ಶ್ರೀಮಂತನಾಗ್ತಾನೆ ಅಂತ ಹೇಳ್ತಾನೆ. ಆಗ ಮಂತ್ರಿ ಪಾಯಸದ ಪಾತ್ರೆ ತಗೊಂಡು ಭಿಕ್ಷುಕನಿಗೆ ಹೋಗಿ ಕೊಡ್ತಾನೆ. ಹೇಳ್ತಾನೆ, ರಾಜ ನಿನ್ಗಾಗಿ ಒಂದು ಉಡುಗೊರೆ ಕೊಟ್ಟಿದ್ದಾರೆ, ತಗೋ ಅಂತ. ಆ ಭಿಕ್ಷುಕ ಪ್ರೀತಿಯಿಂದ ಅದನ್ನ ತಗೋತಾನೆ. ನೋಡ್ತಾನೆ, ರುಚಿಕರವಾದ ಪಾಯಸ ಇರುತ್ತೆ. ಸಡನ್ ಆಗಿ ಅವನ್ಗೆ ಪಕ್ಕದಲ್ಲಿದ್ದ ಇನ್ನೊಬ್ಬ ಭಿಕ್ಷುಕನ ಮೇಲೆ ಗಮನ ಹೋಗುತ್ತೆ. ಆ ಪಕ್ಕದಲ್ಲಿ ಕೂತ್ಕೊಂಡಿರೋ ಭಿಕ್ಷುಕನಿಗೆ ಕೂಗಿ ಹೇಳ್ತಾನೆ, ನೋಡು ಪ್ರತಿದಿನ ನೀನ್ ದೇವ್ರಿಗೆ ಏನಾದ್ರೂ ಕೊಡು ಅಂತ ಕೇಳ್ತಾ ಇದ್ದೆ, ಆದ್ರೆ ನಾನು ರಾಜನಿಗೆ ನೇರವಾಗಿ ಕೇಳ್ತಿದ್ದೆ. ಈಗ ರಾಜನೇ ನನ್ಗೆ ರುಚಿಕರವಾದ ಅರಮನೆಯ ಪಾಯಸ ಕೊಟ್ಟು ಕಳ್ಸಿದ್ದಾನೆ. ಇನ್ಮೇಲಿಂದ ಆದ್ರೂ ಆ ದೇವರನ್ನ ಸ್ಮರಿಸೋದ್ ಬಿಡು, ರಾಜನ ಸ್ಮರಿಸೋಕ್ ಶುರು ಮಾಡು ಅಂತ ಹೇಳ್ತಾನೆ. ಇತ್ತ ಈ ಮೊದಲನೇ ಭಿಕ್ಷುಕ ಹೆಮ್ಮೆಯಿಂದ ಪಾಯಸ ಕುಡಿಯೋಕ್ ಶುರು ಮಾಡ್ತಾನೆ. ಆದ್ರೆ ಪಾಯಸ ತುಂಬಾ ಇರುತ್ತೆ, ಹೀಗಾಗಿ ಅವನ್ ಅರ್ಧ ಮಾತ್ರ ಕುಡಿತಾನೆ. ಇನ್ನು ಉಳಿದಿದ್ದ ಅರ್ಧನ ಸುಮ್ನೆ ಯಾಕೆ ವೇಸ್ಟ್ ಮಾಡೋದಂತ ಪಕ್ಕದಲ್ಲಿ ಇದ್ದ ಇನ್ನೊಬ್ಬ ಭಿಕ್ಷುಕನ ಕೊಡ್ತಾನೆ. ಆಗ ಆ ಭಿಕ್ಷುಕ ಹೇಳ್ತಾನೆ, ನನ್ಗೆ ಏನೇ ಸಿಕ್ಕಿದ್ರು ನಾನು ಮನೆಯವ್ರ ಜೊತೆ ಹಂಚ್ಕೊಂಡ್ ತಿಂತೀನಿ, ಇದನ್ನ ನಾನು ಮನೆಗೆ ತಗೊಂಡ್ ಹೋಗ್ತೀನಿ ಅಂತ ಮನೆಗೆ ತಗೊಂಡ್ ಹೋಗ್ತಾನೆ. ಎಂದಿನಂತೆ ರಾಜ ಬೆಳಿಗ್ಗೆ ದೇವಸ್ಥಾನಕ್ಕೆ ಬಂದ್ ನೋಡ್ತಾನೆ, ಅಲ್ಲಿ ಒಬ್ಬ ಭಿಕ್ಷುಕ ಮಾತ್ರ ಇದ್ದ, ಇನ್ನೊಬ್ಬ ಭಿಕ್ಷುಕ ಇದ್ದಿರ್ಲಿಲ್ಲ. ಆಗ ರಾಜ ಕೇಳ್ತಾನೆ, ನಿನ್ನೆ ನಾನು ನಿಮ್ಗೆ ಪಾಯಸದ ಪಾತ್ರೆ ಕೊಟ್ಟಿದ್ದೆ, ನೀವ್ಯಾಕೆ ಇನ್ನೂ ಇಲ್ಲೇ ಇದ್ದೀರಾ ಅಂತ ಕೇಳ್ತಾನೆ. ಆಗ ಆ ಭಿಕ್ಷುಕ ಹೇಳ್ತಾನೆ, ಹೌದು ನಿನ್ನೆ ನೀವು ನನ್ಗೆ ರುಚಿಕರವಾದ ಪಾಯಸ ಕೊಟ್ಟು ಕಳಿಸಿದ್ರಿ, ನನ್ಗೆಲ್ಲ ಕುಡಿಯೋಕ್ ಆಗ್ಲಿಲ್ಲ, ಸ್ವಲ್ಪ ಕೆಳಗೆ ಮಿಕ್ಕಿದ್ದನ್ನ ನಾನು ಇನ್ನೊಬ್ಬ ಭಿಕ್ಷುಕನ ಕೊಟ್ಟು ಕಳಿಸಿದೆ ಅಂತ ಹೇಳ್ತಾನೆ. ಆಗ ರಾಜ ಹೇಳ್ತಾನೆ, ನೀವು ಪೂರ್ತಿ ಪಾಯಸ ಕುಡಿದಿದ್ರೆ ನಾನ್ ಹಾಕಿ ಕಳಿಸಿದ್ದ ವಜ್ರದ ಹಾರ ನಿಮ್ಗೆ ಸಿಕ್ಕಿರೋದು, ನೀವಿವಾಗ ಶ್ರೀಮಂತರಾಗಿ ಹೋಗಿರೋದು. ಆಗ ಭಿಕ್ಷುಕನಿಗೆ ಜ್ಞಾನೋದಯವಾಗುತ್ತೆ. ನಿಜವಾಗ್ಲೂ ನಮ್ಗೇನಾದ್ರೂ ಬೇಕಾದ್ರೆ ಕೊಡೋನು ಆ ದೇವ್ರು ಹೊರತು ಈ ಭೂಮಿ ಮೇಲಿದ್ದವರು ಯಾರು ನಮ್ಗೇನು ಕೊಡೋಕಾಗೋದಿಲ್ಲ. ನಿಜ ಅಲ್ವಾ ಸ್ನೇಹಿತರೆ? ಆ ಭಗವಂತನ ಕೃಪೆ ಇಲ್ಲದೆ ಈ ಭೂಮಿ ಮೇಲೆ ಒಂದು ಹುಲ್ಲಿನ ಗರಿಕೆ ಕೂಡ ಅಳ್ಳಾಡೋದಿಲ್ಲ ಅನ್ನೋದು ಎಷ್ಟೊಂದು ಸತ್ಯ ಅಲ್ವಾ? ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ, ಎಲ್ಲಕ್ಕಿಂತ ವೇಗವಾದದ್ದು ಮತ್ತೆ ಪವಿತ್ರವಾದದ್ದು ಯಾವುದಂದ್ರೆ ಅದು ನಮ್ಮ ಪ್ರಾರ್ಥನೆ. ಇದಕ್ಕೆ ನೀವೇನಂತೀರಾ? ನಿಮ್ಗೆ ಈ ಕಥೆ ಇಷ್ಟ ಆದ್ರೆ ದಯವಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ. ನಮಸ್ಕಾರ.